Dear students, welcome to the second video. So already shortcut ಬಗ್ಗೆ ಒಂದು ವಿಡಿಯೋ ಮಾಡಾಗಿದೆ. ನೀವು ಆಲ್ರೆಡಿ ನೋಡಿರ್ತೀರಾ. ನೋಡಿಲ್ಲ ಅಂದ್ರೆ ಅದನ್ನು ಫಸ್ಟ್ ನೋಡಿ ಆಮೇಲೆ ಇದಕ್ಕೆ ಬನ್ನಿ. ದಿಸ್ ಇಸ್ ದಿ ಸೆಕೆಂಡ್ ಶಾರ್ಟ್ಕಟ್ ಮೆಥಡ್. ಈಗ ಎಕ್ಸಾಮ್ಗೆ ಹತ್ರ ಇದೆ, ಜಾಸ್ತಿ ಟೈಮ್ ಇಲ್ಲದೆ ಇರೋದ್ರಿಂದ CET ನಿಮಗೆ ಇವಾಗ ಕೆಲವೇ ಎಕ್ಸಾಂಪಲ್ ತಗೊಂಡು ಇದ್ರ ಬಗ್ಗೆ ಹೇಳ್ತೀನಿ, ಸೆಕೆಂಡ್ ಮೆಥಡ್ ಬಗ್ಗೆ. ಸೊ ನೀವು ಇದಕ್ಕೇನು ಗಂಟೆಗಟ್ಟಲೆ ಪ್ರಾಕ್ಟೀಸ್ ಮಾಡಬೇಕಾಗಿಲ್ಲ. ಫಸ್ಟ್ ವಿಡಿಯೋಲಿ ಆಲ್ರೆಡಿ ಹೇಳ್ದಂಗೆ ಇಟ್ ಇಸ್ ಜಸ್ಟ್ ಎನ್ ಐಡಿಯಾ. ನಿಮ್ಗೆ ಐಡಿಯಾ ಸಿಕ್ಕಿದ್ರೆ ನೀವು ಅದನ್ನ ಮೈಂಡಲ್ಲಿ ಈ ಥರ ಮಾಡ್ಬೋದು ಅಂತ ಗೊತ್ತಿದ್ರೆ ಸಾಕು. ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದಟ್. ಸೊ ಫಸ್ಟ್ ವಿಡಿಯೋದಲ್ಲಿ ಶಾರ್ಟ್ಕಟ್ ಮೆಥಡ್ 1 ಆಗಿದೆ. ಈಗ ಸೆಕೆಂಡ್ ವಿಡಿಯೋದಲ್ಲಿ ಶಾರ್ಟ್ಕಟ್ ಮೆಥಡ್ 2 ವಿ ವಿಲ್ ಟ್ರೈ. So second shortcut method in physics for KCET. So you already know that I am Dr. A S Govind, retired from Vijaya College, where I worked from past about 37 years. So ಈ slide na repeat ಮಾಡ್ತೀನಿ just to make you remember. Shortcut ಅಂದ್ರೆ ಏನು? You are recognizing the wrong answers first and eliminate them. And because this is always the fastest method, you always try this method first. ಇದಾಗಲಿಲ್ಲ ಅಂದ್ರೆ ಮಾತ್ರ ನೀವು ಬೇರೆ ಲಾಂಗ್ ಮೆಥಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಕೂಡ ಐ ಆಮ್ ರಿಪೀಟಿಂಗ್. ಏನೇನು ಟೆಕ್ನಿಕ್ಸ್ ಇದೆ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ. ಸೊ ಫಸ್ಟ್ ವಿಡಿಯೋದಲ್ಲಿ ಇದು ಆಲ್ರೆಡಿ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ಹೌ ಟು ಯೂಸ್ ರೇಷಿಯೋಸ್ ಅಂಡ್ ಟ್ರೆಂಡ್ಸ್. ಸೊ ವಿ ವಿಲ್ ಡಿಸ್ಕಸ್ ದಟ್. ಸೊ ರೇಷಿಯೋಸ್ ಅಂಡ್ ಟ್ರೆಂಡ್ಸ್ ಹೇಗೆ ಯೂಸ್ ಮಾಡೋದು ಅಂದರೆ, ವಾಟ್ ಈಸ್ ದ ಮೆಥಡ್? ಫಸ್ಟ್ ಥಿಂಗ್, ಯು ಶುಡ್ ಬಿ ಗುಡ್ ಇನ್ ಕಾನ್ಸೆಪ್ಟ್ಸ್. ಸೊ ಕಾನ್ಸೆಪ್ಟ್ಸ್ ಎಲ್ಲ ಒಂದ್ಸಲಿ ಚಾಪ್ಟರ್ ವೈಸ್ ರಿವೈಸ್ ಮಾಡ್ಕೋಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಯು ಶುಡ್ ವಿಜುವಲೈಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೇಷಿಯೋ ಅಂಡ್ ಟ್ರೆಂಡ್ ಯೂಸ್ ಮಾಡಬೇಕಾದ್ರೆ ವಿಜುವಲೈಸ್ ಮಾಡ್ಕೋಬೇಕಾಗತ್ತೆ, ಒಂದು ಪಿಕ್ಚರ್ ಥರ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಅಬ್ಸರ್ವ್ ದಿ ರೇಷಿಯೋಸ್ ಅಂಡ್ ಟ್ರೆಂಡ್ಸ್. ಅದನ್ನು ನೀವು ಆನ್ಸರಲ್ಲಿ ಯೂಸ್ ಮಾಡಿ ಯಾವ ಥರ ವೇರಿ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಇಂತಿಂಥದ್ದು ಆನ್ಸರ್ ಇರೋಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ಸೊ ಆನ್ಸರ್ ಇರೋಕ್ಕಾಗಲ್ಲ ಅಂದರೆ ಆಟೋಮ್ಯಾಟಿಕಲಿ ಎಲಿಮಿನೇಟ್ ಆಗುತ್ತೆ. ಆವಾಗ ಕರೆಕ್ಟ್ ಆನ್ಸರ್ ಕ್ವಿಕ್ ಆಗಿ ಸಿಗುತ್ತೆ. ಸೊ ರಿಮೆಂಬರ್, ನೀವು ಈ ಎಕ್ಸಾಂಪಲ್ಸ್ ನೋಡಿದಾಗ ಒಂಥರ ನಿಮಗೆ ವಾವ್ ಅನ್ನೋ ಥರ ಫೀಲಿಂಗ್ ಬರಬೇಕು. ಅಷ್ಟು ಕ್ವಿಕ್ಕಾಗಿ ಆನ್ಸರ್ ಬರುತ್ತೆ. ನಾರ್ಮಲಿ 7-8 ನಿಮಿಷ ಇರೋದೆಲ್ಲ 5 ರಿಂದ 10 ಸೆಕೆಂಡಲ್ಲಿ ಆನ್ಸರ್ ಬರುತ್ತೆ. ಸೊ ಯು ವಿಲ್ ಬಿ ರಿಯಲಿ ಥ್ರಿಲ್ಡ್ to learn this method. So let us take the first question. Resistance of a conductor is 5 ohm at 50 degree. So 50 degree nalli 5 ohm ide. It is 6 ohm at 100 degree. So 100 degree nalli 6 ohm ide. What is the resistance at 0 degree? So they are asking R naught. So remember, what is the normal method that you do? ಸೊ ನಾರ್ಮಲ್ ಮೆಥಡಲ್ಲಿ ಇದನ್ನು R1 T1 ಅಂತ ತಗೊಂಡು, ಇದು R2 T2 ಅಂತ ತಗೊಂಡು, ಸೊ ಎರಡನ್ನೂ ಸೇರಿಸಿ ನೀವು ಕಂಬೈನ್ ಮಾಡಿ ಆಲ್ಫಾ ಬರ್ಸ್ಕೊಳ್ತೀರಾ. ಸೊ ಆಲ್ಫಾ ಬಂದಾದಮೇಲೆ ನೀವು ಆರ್ ಅಟ್ ಎನಿ ಟಿ ಈಸ್ R0 ಇಂಟು 1 ಪ್ಲಸ್ ಆಲ್ಫಾ ಟಿ, ಈ ಫಾರ್ಮುಲಾ ಹಾಕ್ಕೊಂಡು ಇಲ್ಲಿ ಆಲ್ಫಾ ಟಿ ಯಾವ್ದಾದ್ರು ಒಂದಕ್ಕೆ R1 ಅಥವಾ R2ಗೆ ಹಾಕೊಂಡ್ರೆ R0 ಸಿಗುತ್ತೆ. So you see that this takes quite some time. So ಈಗ ಶಾರ್ಟ್ಕಟ್ ಮೆಥಡ್ ಏನು? ಐ ವಿಲ್ ಕ್ವಿಕ್ಲಿ ಟೆಲ್ ದಟ್. ಅಬ್ಸರ್ವ್ ಮಾಡಿ, ನಿಮಗೆ ಆಲ್ರೆಡಿ ಹೇಳ್ದಂಗೆ ವಾವ್ ಅನ್ನೋ ಹಂಗೆ ಆಗಬೇಕು. ಯು ಕ್ಯಾನ್ ಗೆಟ್ ದಿಸ್ ಇನ್ 5 seconds. ಸೊ ಅಬ್ಸರ್ವ್ ಇಟ್ ಕೇರ್ಫುಲಿ. ಸೊ ಇಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ಇದು 0 ಡಿಗ್ರಿ ಇದೆ, ಇದು 50 ಡಿಗ್ರಿ ಇದೆ, ಇದು 100 ಡಿಗ್ರಿ ಇದೆ. ಇಲ್ಲಿ ಕಾನ್ಸೆಪ್ಟ್ ಏನು ಯೂಸ್ ಮಾಡ್ತೀನಿ ಆಲ್ರೆಡಿ ಹೇಳಿದೆ ನಾನು, ಯು ಶುಡ್ ಬಿ ಗುಡ್ ಇನ್ ಕಾನ್ಸೆಪ್ಟ್ಸ್ ಅಂತ. ಕಾನ್ಸೆಪ್ಟ್ ಏನು ಯೂಸ್ ಮಾಡ್ತೀವಿ? ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ಅಂದರೆ ಕಂಡಕ್ಟರ್ ವೇರೀಸ್ ಲೀನಿಯರ್ಲಿ ವಿತ್ ಟೆಂಪರೇಚರ್. ಸೊ ಯೂನಿಫಾರ್ಮ್ ವೇರಿಯೇಷನ್ ಇರುತ್ತೆ. ದಟ್ಸ್ ವಾಟ್ ಯು ಆರ್ ಯೂಸಿಂಗ್ ಹಿಯರ್. ಸೊ ಇಲ್ಲಿ ಏನು ಯೂಸ್ ಆಗ್ತಾ ಇದೆ? 100ಅಲ್ಲಿ 6 ಇದೆ, 15ನಲ್ಲಿ 5 ಇದೆ. ಸೊ ಇಲ್ಲಿಂದ ಇಲ್ಲಿ 50 ಡಿಗ್ರಿ ಬರೋ ಹೊತ್ತಿಗೆ 1 ಓಮ್ ಕಡಿಮೆ ಆದರೆ ಇನ್ನೊಂದು 50 ಡಿಗ್ರಿ ಬರೋ ಹೊತ್ತಿಗೆ ಇನ್ನೊಂದು ಓಮ್ ಕಡಿಮೆ ಆಗಬೇಕು. ಸೊ ದಿಸ್ ಹ್ಯಾಸ್ ಟು ಬಿ 4 ಓಮ್ ಆ್ಯಂಡ್ ದೇರ್ ಫೋರ್ ದಿಸ್ ಶುಡ್ ಬಿ ದಿ ಆನ್ಸರ್. ಸೊ ಎಷ್ಟಾಯಿತು? ಇಟ್ ವಿಲ್ ಜಸ್ಟ್ ಟೇಕ್ 5 seconds. 100 to 50 ಒಂದು ಓಮ್ ಕಡಿಮೆ ಅಂದರೆ 50 to 0 ಇನ್ನೊಂದು ಓಮ್ ಕಡಿಮೆ ಆಗಬೇಕು. ಬಿಕಾಸ್ ಇಟ್ ಈಸ್ ವೇರಿಯಿಂಗ್ ಲೀನಿಯರ್ಲಿ. ಆ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ದಿಸ್ ದೇರ್ ಫೋರ್ ಗಿವ್ಸ್ ಯು R0 as 4 ohm. ಸೊ ದಟ್ ಈಸ್ ದಿ ಸಲ್ಯೂಷನ್. ವಿಜುವಲೈಸ್ ದಟ್, ಆನ್ಸರ್ ಯು ವಿಲ್ ಗೆಟ್ 4. ಸೊ ಇನ್ನೂ ನಿಮಗೆ ಇನ್ನೂ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ ನೋಡಿ. ಇವಾಗ R0 ಕೇಳೋ ಬದಲು ಇಫ್ ದ ಆಸ್ಕ್ ವಾಟ್ ಈಸ್ ದಿ ರೆಸಿಸ್ಟೆನ್ಸ್ ಅಟ್ 25 degree centigrade,
ವಾಟ್ ಈಸ್ ದಿ ರೆಸಿಸ್ಟೆನ್ಸ್ ಅಟ್ 75 ಡಿಗ್ರಿ ಸೆಂಟಿಗ್ರೇಡ್. ಈ ಒಂದೊಂದಕ್ಕೂ ನೀವು ಮತ್ತೆ ಈ ಫಾರ್ಮುಲಾ ಎಲ್ಲ ಹಾಕೊಂಡು ಮಾಡಬೇಕಾಗ್ತಿತ್ತು. ಒಂದೊಂದಕ್ಕೂ 5-6 ನಿಮಿಷ ಬೇಕಾಗಿತ್ತು. ಈಗ ಆಲ್ರೆಡಿ ನೀವು ಮಾಡ್ಬಿಡ್ತಾ ಇರ್ತೀರಾ ಅದನ್ನ, ಈ ಐಡಿಯಾ ಹೇಳಿದ್ರಿಂದ. ಈ ಒಂದೊಂದಕ್ಕೂ 2-3 ಸೆಕೆಂಡ್ಸ್ ಅಲ್ಲಿ ಹೇಳ್ತೀರಾ. ಈಗ ನೀವು 75 ಅಂದ್ರೆ ಇಲ್ಲಿ ಬರಬೇಕು, ಸೊ ಮಧ್ಯ ಬರುತ್ತೆ. ಸೊ ಇಟ್ ಶುಡ್ ಬಿ 5.5 ಓಮ್. 75ಗೆ 5.5 ಇರುತ್ತೆ. 25 ಅಂದ್ರೆ ಇಲ್ಲಿ ಬರಬೇಕು, ಸೊ ಇಲ್ಲಿ ಮಧ್ಯ ಬರಬೇಕು. ಸೊ ದಿಸ್ ಶುಡ್ ಬಿ 4.5 ಓಮ್. ಸೊ ಅಬ್ಸರ್ವ್ ದಟ್ ಯು ಆರ್ ಏಬಲ್ ಟು ಡೂ ದಿಸ್ ಸೋ ಕ್ವಿಕ್ಲಿ. ಸೊ ದೀಸ್ ಆರ್ ಸಿಮಿಲರ್ ಕ್ವಶನ್ಸ್ ಕೇಳ್ಬೋದಾಗಿದ್ದು. ಅದನ್ನು ಕೂಡ ನೀವು ಇಷ್ಟೇ ಫಾಸ್ಟ್ ಆಗಿ ಮಾಡ್ಬೋದು. ಸೊ ನಾನಾಗಲೇ ಹೇಳ್ದಂಗೆ ನಿಮಗೆ ವಾವ್ ಅನ್ನಿಸ್ತಾ ಇದ್ರೆ ವಾವ್ ಅಂತ ಹೇಳ್ಕೊಳ್ಬೇಕಾರೆ ಖುಷಿ ಪಟ್ಕೊಳ್ಳಿ. ಬಟ್ ರಿಮೆಂಬರ್ ಟು ಯೂಸ್ ದಿಸ್ ಕೈಂಡ್ ಆಫ್ ಎ ಮೆಥಡ್ so that you will get the shortcut answer very quickly. So we'll take the next example. Effective resistance of 1 ohm, 5 ohm, 10 ohm. Effective resistance of 1 ohm, 5 ohm, 10 ohm connected in parallel. So you should be careful. ನೀವು ಪ್ಯಾರಲಲ್ ಬದಲು ಸೀರೀಸ್ ಮಾಡೋದು ಆ ಥರ ಎಲ್ಲ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ರಿಮೆಂಬರ್ ದಟ್ ವೆರಿ ವೆಲ್. 3 ಆ್ಯಡ್ ಮಾಡ್ರೆ 16 ಬರುತ್ತೆ. ದಟ್ ಈಸ್ ಆಲ್ರೆಡಿ ದೇರ್ ಹಿಯರ್. ಸೊ ದೇರ್ ಫೋರ್ ಯು ಶುಡ್ ಬಿ careful while doing such kind of, read the question carefully. So parallel ಮಾಡಬೇಕಾದ್ರೆ you know that you will use this equation. 1 by R effective is 1 by R1 plus 1 by R2 plus 1 by R3. 3 ಇದ್ರೆ ಪೂರ್ತಿ ಇದು ಮಾಡಬೇಕಾಗತ್ತೆ. ಸೊ ಇದಕ್ಕೆಲ್ಲ LCM ತಗೊಂಡು ಆ್ಯಡ್ ಮಾಡಿ ಆವಾಗ ಅಷ್ಟಾದ್ರೂ ನಿಮ್ಗೆ 1 by R ಬಂದಿರುತ್ತೆ. ಅದನ್ನು ಮತ್ತೆ ಉಲ್ಟಾ ಮಾಡ್ತೀರಾ, ಆವಾಗ ನಿಮಗೆ R ಬರುತ್ತೆ. ಸೊ ರಿಮೆಂಬರ್, ಇಷ್ಟೆಲ್ಲ ಮಾಡೋದಕ್ಕೆ ಅಟ್ಲೀಸ್ಟ್ ಯು ವಿಲ್ ಟೇಕ್ ಸಮ್ 4-5 minutes. ಸೊ ಇವಾಗ what is the concept you are using here? Parallel connection ಮಾಡಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕರೆಂಟ್ ಹೋಗೋದ್ರಿಂದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. and therefore whenever you connected any number of resistance in parallel, the final value of Rp is less than the least. so ಈ least ಯಾವುದಿದೆ? 1 ohm ಇದೆ. ಸೊ 1 ohm ಜೊತೆ 5-10 ಏನೇ ಹಾಕಿದ್ರು ಕೂಡ, because that is the least, final value should be less than 1 ohm. So answer should be less than 1. ಆ ತರದಲ್ಲಿ ಒಂದೇ ಇರೋದು. So therefore others cannot be the answers. Answer cannot be more than 1. So therefore immediately you will get the answer 0.77. ಸೊ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿಂದ ಸ್ವಲ್ಪ ಟೈಮ್ ಆಗ್ತಾ ಇದೆ ನೋಡಿ. ನೀವು ಮೈಂಡಲ್ಲಿ ಕ್ವಿಕ್ ಆಗಿ ಮಾಡಿದ್ದಿದ್ರೆ ಇದೊಂದು 10 ಸೆಕೆಂಡಲ್ಲಿ ಇವು ಮೂರು ನೋಡಿ, ಲೀಸ್ಟ್ ಈಸ್ 1, ಲೆಸ್ ದ್ಯಾನ್ 1 ಇಷ್ಟು ಹೇಳಕ್ಕೆ ಯು ಡೋಂಟ್ ನೀಡ್ ಮೋರ್ ದನ್ 10 seconds. So all the shortcut methods are like that. 5 to 10 seconds you will get the answer. So we'll go to the next example. An object is placed at a distance of 18 cm from a convex lens. Visualize ಮಾಡ್ಕೊಳ್ಳಿ first. So convex lens ಇದೆ, ಇದರೊಳಗೆ 18 cm ಅಲ್ಲಿ ಆಬ್ಜೆಕ್ಟ್ ಇದೆ. Image is formed at a distance of 9 cm. So ಅಬ್ಸರ್ವ್ ಮಾಡಿ, ಇವಾಗ ಇಮೇಜ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ಗಿನ್ನ ಕಡಿಮೆ ಇರಬೇಕಾದ್ರೆ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಅದು ರಿಯಲ್ ಇಮೇಜ್ ಆಗಿರಬೇಕು. ಸೊ ದಟ್ ಈಸ್ ದಿ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ವಿಜುವಲೈಸ್. ಸೊ ಇಮೇಜ್ ಇಲ್ಲೆಲ್ಲೋ ಬರುತ್ತೆ, ಫೈನ್. ಸೊ ಕಾನ್ವೆಕ್ಸ್ ಲೆನ್ಸ್ ಇದೆ, ರಿಯಲ್ ಇಮೇಜ್ ಇದೆ, ಇಷ್ಟು ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಯು ನೋ ದಟ್ ರಿಯಲ್ ಇಮೇಜ್ ಇಸ್ ಪಾಸಿಬಲ್ ಓನ್ಲಿ ವೆನ್ ದಿ ಆಬ್ಜೆಕ್ಟ್ ಅಂಡ್ ಇಮೇಜ್ ಆರ್ ಬೋತ್ ಔಟ್ಸೈಡ್ ದಿ ಫೋಕಲ್ ಲೆಂತ್. ಸೊ ಇಲ್ಲೆಲ್ಲೋ ಎಫ್ ಇದ್ರೆ object has to be outside it. Image also should be outside it. Image will never come within F, real image. Object within F itre virtual image barutte, you know that. So therefore the object at F irak sadhya illa. So focal length cannot be one of this. So focal length cannot be 9, focal length cannot be 18. So idu eradu irakagala. So therefore ಎರಡು ಆನ್ಸರ್ ಆಲ್ರೆಡಿ ಎಲಿಮಿನೇಟ್ ಆಯಿತು. ಸೊ ಕಾನ್ವೆಕ್ಸ್ ಲೆನ್ಸ್ ರಿಯಲ್ ಇಮೇಜ್ ಅಂದ ತಕ್ಷಣ ಎಫ್ ಕೆನಾಟ್ ಬಿ 9 and 18 ಬಿಕಾಸ್ ಆಬ್ಜೆಕ್ಟ್ ಕೆನಾಟ್ ಬಿ ಅಟ್ ಎಫ್. ಸೊ ನೆಕ್ಸ್ಟ್ ರಿಯಲ್ ಇಮೇಜ್ ಕೆನಾಟ್ ಕಮ್ ವಿತ್ ಇನ್ ಎಫ್. ಸೊ ದೇರ್ ಫೋರ್ ಫೋಕಲ್ ಲೆಂತ್ 6 cm ಇದ್ದಿದ್ರೆ ರಿಯಲ್ ಇಮೇಜ್ ಎಲ್ಲಿ ಬರಬೇಕು? 10 ಇದ್ರೆ ಎಲ್ಲಿ ಬರಬೇಕು? ಸೊ ಅಬ್ಸರ್ವ್ ಮಾಡಿ, 10 ಇದ್ರೆ 9ಗೆ ಇಮೇಜ್ ಬರೋಕ್ಕಾಗಲ್ಲ ಬಿಕಾಸ್ ಇಟ್ ಬಿಕಮ್ಸ್ ಲೆಸ್ ದ್ಯಾನ್ ಎಫ್. ಸೊ ದಿಸ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ಸೊ ದೇರ್ ಫೋರ್ you will immediately say the correct answer is A. It has to be 6 cm. ಇನ್ನು ಕ್ವಿಕ್ ಆಗಿ ನೀವು ಯೋಚನೆ ಮಾಡಬೇಕಾದ್ರೆ ರಿಯಲ್ ಇಮೇಜ್ ಇದ್ದಾಗ ಬೋತ್ ಆಬ್ಜೆಕ್ಟ್ ಅಂಡ್ ಇಮೇಜ್ ಆರ್ ಔಟ್ಸೈಡ್ ದಿ ಫೋಕಲ್ ಲೆಂತ್ ಅಂಡ್ ದೇರ್ ಫೋರ್ ಫೋಕಲ್ ಲೆಂತ್ ಶುಡ್ ಬಿ ಲೆಸ್ ದ್ಯಾನ್ ಬೋತ್ ದಿ ವ್ಯಾಲ್ಯೂಸ್. ಫೋಕಲ್ ಲೆಂತ್ ಶುಡ್ ಬಿ ಲೆಸ್ ದ್ಯಾನ್ 18 and 9. ಆ ಥರ ಇರೋದು ಇದು ಒಂದೇ. ಸೊ ಕ್ವಿಕ್ ಆಗಿ ಒಂದು 5 seconds ಅಲ್ಲಿ ಯು ಕ್ಯಾನ್ ಗೆಸ್ ದಟ್ ವಿತೌಟ್ ಡೂಯಿಂಗ್ ಎನಿ
ಕ್ಯಾಲ್ಕುಲೇಷನ್, ಡೋಂಟ್ ವರಿ ಅಬೌಟ್ ಸೈನ್ ಕನ್ವೆನ್ಷನ್ ಅಂಡ್ ಆಲ್ ದಟ್. ಡೈರೆಕ್ಟ್ಲಿ ವಿಜುವಲೈಸ್ ಮಾಡ್ಕೊಂಡ್ರೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಒನ್, in the following figure, each capacitance C1 is 2 millifarad, each C2 is 1 millifarad. So notice ಮಾಡಿ, C1 ಎಲ್ಲ ಸೆಂಟ್ರಲ್ ಇದೆ, ಇಲ್ಲೆಲ್ಲ C1 ಇದೆ, ಔಟ್ಸೈಡ್ ಎಲ್ಲ C2 ಇದೆ. Equivalent capacitance between A and B. So ಇಲ್ಲಿ equivalent capacitance ಮಾಡಬೇಕು. So notice that it is up to infinity. It is an infinite loop. So ಇದನ್ನ ನಾರ್ಮಲ್ ಮೆಥಡ್ ಏನ್ ಮಾಡಬೇಕು, ಇದನ್ನ ಒಂದು ಎಲಿಮೆಂಟ್ ರಿಮೂವ್ ಮಾಡಿದ್ರು ಕೂಡ ಅದೇ ತರ ಕಾಣೋ ತರ ಕಟ್ ಮಾಡ್ಕೊಳ್ಳೋದಿದೆ. So therefore you have to cut it here so that you will imagine it as a collection of this kind of elements. ಒಂದ್ ಹಿಂಗೆ. ಸೊ ಈ ತರದ್ದು ಇನ್ಫಿನಿಟಿ ವರೆಗೂ ಇದೆ ಅನ್ಕೋಬೇಕು. ಸೊ ಒಂದ್ ತೆಗೆದ್ರು ಕೂಡ ಇನ್ಫಿನಿಟಿ ಇರೋದ್ರಿಂದ ರಿಮೈನಿಂಗ್ ಇಸ್ ಆಲ್ಸೋ ಈಕ್ವಲ್ ಟು ಎಫೆಕ್ಟಿವ್ ರೆಸಿಸ್ಟೆನ್ಸ್. ಸೊ 2 ಜೊತೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಹಾಕೊಂಡು ಇಲ್ಲೂ ಎಕ್ಸ್ ಹಾಕಿ, ಇದು 2 and x ಪ್ಯಾರಲಲ್ ಆಗುತ್ತೆ, 1 this and this ಸೀರೀಸ್ ಆಗುತ್ತೆ. ಸೊ ಇದೆಲ್ಲ ಸೀರೀಸ್ ಆಗಿ ಇಲ್ಲಿ ಫೈನಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ಯು ನೋ ದಟ್ ಇಫ್ ಯು ಸಾಲ್ವ್ ಇಟ್ ಯು ವಿಲ್ ಗೆಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಅದನ್ನ ಸಾಲ್ವ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಯು ಕ್ಯಾನಾಟ್ ಡೂ ಇಟ್ ಕ್ವಿಕ್ಲಿ, ಸೊ ಇಟ್ ಟೇಕ್ಸ್ ಕ್ವೈಟ್ ಸಮ್ ಟೈಮ್. ಸೊ ಈಗ ನಾವೇನ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ, ಇದನ್ನ ಬರೀ ಫಸ್ಟ್ ಇದೆರಡು ತಗೊಳ್ಳಿ. 1 and 1 ಸೀರೀಸ್ ಅಲ್ಲಿದೆ, ಅದು 0.5 ಆಗತ್ತೆ. ಅದ್ರ ಜೊತೆಗೆ ಉಳಿದಿದ್ದೆಲ್ಲ ಇದೆ. ಆ ಉಳಿದಿದ್ದೆಲ್ಲ ಏನಿದೆ ಅದನ್ನ 1 ಯೂನಿಟ್ ತಗೊಳ್ಳಿ. ಸೊ ಇದಿಷ್ಟು ತಗೊಳ್ಳಿ, ಏನಾರ ಇರಲಿ ಅದಷ್ಟು ಸೇರಿಸಿ ಏನೋ ಒಂದು ಆನ್ಸರ್ ಬರುತ್ತೆ. ಸೊ ಫೈನಲಿ ವಾಟ್ ಶುಡ್ ಹ್ಯಾಪನ್, ಇಟ್ ಶುಡ್ ಲುಕ್ ಲೈಕ್ 1 ಹಿಯರ್, 1 ಹಿಯರ್ ಅಂಡ್ ಸಮ್ ಎಫೆಕ್ಟಿವ್ ವ್ಯಾಲ್ಯೂ ಹಿಯರ್. 3 ಸೀರೀಸ್ ಅಲ್ಲಿ ಇದೆ. ಸೊ 1 and 1 ಸೀರೀಸ್ ಅಲ್ಲಿ ಇದ್ರೆ ಆಲ್ರೆಡಿ 0.5 ಆಯ್ತು. 0.5 ಜೊತೆ ನೀವು ಏನೇ ಹಾಕಿದ್ರು ಇಟ್ ಶುಡ್ ಬಿಕಮ್ ಲೆಸ್ ದ್ಯಾನ್ 0.5. ಸಿಮಿಲರ್ ಟು ದಟ್ ರೆಸಿಸ್ಟೆನ್ಸ್, ಇಲ್ಲಿ ಕೆಪಾಸಿಟೆನ್ಸ್ ಸೀರೀಸ್ ಆ ತರ ಆಗುತ್ತೆ. ಸೊ anything in series with 0.5 should be less than 0.5. So therefore your final answer should be less than 0.5. ಇದನ್ನೇ ಹೇಳೋದು ನೀವು ಟ್ರೆಂಡ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಯಾವ ರೀತಿ ಟ್ರೆಂಡ್ ವೇರಿ ಆಗುತ್ತೆ ಅಂತ ಗೊತ್ತಿರೋವಾಗ, ಸೊ ಆ ತರ ಇರೋದು ಒಂದೇ, ಲೆಸ್ ದ್ಯಾನ್ 0.5 ಇರೋದು ಒಂದೇ. ಆಕ್ಚುಲಿ ನೀವು ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಿ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ √2 - 1. 1.41 - 1 is 0.41 ಬರುತ್ತೆ. ಸೊ ಈಗ ಕ್ವಿಕ್ ಆಗಿ ಹೆಂಗ್ ಮಾಡೋದು, 1 and 1 series is 0.5. All this is with that 0.5 with anything in series is less than 0.5. So this is the answer. Only 3-4 steps. Within 5 to 10 seconds you will get the answer. Going to the next one. Half-life of a radioactive radon is 3.8 days. The time at which 1/20th of it will remain undecayed. So notice that ಇದನ್ನ ನೀವು ನಾರ್ಮಲ್ ಮೆಥಡ್ ಅಲ್ಲಿ ಮಾಡಿದ್ರೆ ಏನ್ ಮಾಡ್ತೀರಾ, n = n0 e - λt ಹಾಕೋಬೇಕು. ನಿಮಗೆ t ಬೇಕಾಗಿರೋದ್ರಿಂದ ಲಾಗರಿಥಮ್ ತಗೋಬೇಕು. ಇದನ್ನು ಉಲ್ಟಾ ಮಾಡಿ n/n0 ಬದಲು n0/n ಮಾಡಿದ್ರೆ ಯು ವಿಲ್ ಗೆಟ್ e + λt. ಇದಕ್ಕೆ ಲಾಗರಿಥಮ್ ತಗೋತೀರಾ, ಬೇಸ್ e ನಲ್ಲಿ ಇರುತ್ತೆ, ಕನ್ವರ್ಟ್ ಮಾಡ್ತೀರಾ. ದಿಸ್ ಇಸ್ 20. ಸೊ log 20 ಮಾಡಿ ಅದನ್ನ 2.3 ಇಂದ ಮಲ್ಟಿಪ್ಲೈ ಮಾಡಿ. ಲ್ಯಾಂಬ್ಡಾ ಗೊತ್ತಿರಲ್ಲ, ಸೊ ಹಾಫ್ ಲೈಫ್ ಇಂದ ಲ್ಯಾಂಬ್ಡಾ ಮಾಡಿಕೊಂಡು ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಟಿ ಬರುತ್ತೆ. ಸೊ ಡೆಫಿನೆಟ್ಲಿ ಇಟ್ ಟೇಕ್ಸ್ ಮೋರ್ ದ್ಯಾನ್ ಸಮ್ 5 minutes ಇಫ್ ಯು ಡೂ ಆಲ್ ದಟ್. ಸೊ ಈಗ ನಾವು ಕ್ವಿಕ್ ಕಾನ್ಸೆಪ್ಟ್ ಏನ್ ಮಾಡಬೇಕು, ಅಬ್ಸರ್ವ್ ದಿ ಟ್ರೆಂಡ್ಸ್ ಅಗೇನ್. ಹಾಫ್ ಲೈಫ್ ಟ್ರೆಂಡ್ ಏನು, ಒಂದು ಹಾಫ್ ಲೈಫ್ ಆದ್ರೆ ಅರ್ಧ ಆಗತ್ತೆ, ಒಂದು ಹಾಫ್ ಲೈಫ್ಗೆ ಅರ್ಧ ಆಗತ್ತೆ, ಇನ್ನೊಂದು ಹಾಫ್ ಲೈಫ್ಗೆ ಇನ್ನರ್ಧ 1/4 ಆಗತ್ತೆ, 3 ಹಾಫ್ ಲೈಫ್ ಆಗೋತ್ತಿಗೆ 1/8 ಆಗತ್ತೆ, 4 ಹಾಫ್ ಲೈಫ್ಗೆ 1/16 ಆಗತ್ತೆ, 5 ಆದ್ರೆ 1/32 ಆಗತ್ತೆ. ಅವ್ರು ಕೇಳಿರೋದು ಇಲ್ಲಿದೆ 1/20 ಇಲ್ಲಿದೆ, ಇದಕ್ಕೆ ಹತ್ರ ಇದೆ, ಒಂದ್ ಸ್ವಲ್ಪ ಮುಂದೆ ಇದೆ. ಸೊ ಟೋಟಲ್ ಟೈಮ್ ಶುಡ್ ಬಿ ಲಿಟಲ್ ಮೋರ್ ದ್ಯಾನ್ 4 ಹಾಫ್ ಲೈಫ್ಸ್. 5 ಹಾಫ್ ಲೈಫ್ ಆದ್ರೆ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಸೊ 4ಗಿಂತ ಸ್ವಲ್ಪ ಜಾಸ್ತಿ. ಈ 3.8 ಇಂದ ಅಪ್ರಾಕ್ಸಿಮೇಟ್ಲಿ 4 ಅನ್ಕೊಂಡ್ರೆ ಅದ್ರ 4 ಟೈಮ್ಸ್ ಅಂದ್ರೆ 16 ದಿವಸ ಆಗುತ್ತೆ. ಸೊ ದಟ್ ಈಸ್ ಆಲ್ ಯು ಹ್ಯಾವ್ ಟು ಗೆಸ್ ಹಿಯರ್. ಯೂಸ್ ದಿ ಕಾನ್ಸೆಪ್ಟ್ ಆಫ್ ಹಾಫ್ ಲೈಫ್. 1/16 ಆಗಿದ್ದಿದ್ರೆ ಎಕ್ಸಾಕ್ಟ್ 4 ಹಾಫ್ ಲೈಫ್ ಆಗುತ್ತೆ. 1/20 ಆಗಕ್ಕೆ ಇಟ್ ಶುಡ್ ಟೇಕ್ ಲಿಟಲ್ ಮೋರ್, ಅಷ್ಟೇ, ಜಾಸ್ತಿ ಇಲ್ಲ. ಸೊ ಆನ್ಸರ್ ಶುಡ್ ಬಿ ಅಪ್ರಾಕ್ಸಿಮೇಟ್ಲಿ 16 ಡೇಸ್ ರೇಂಜ್ ಅಲ್ಲಿ ಇರಬೇಕು. ಬಿಕಾಸ್ ಇದನ್ನು 4 ಅನ್ಕೊಂಡ್ರೆ 8/4 ಆ ತರ ಇರೋದು ಇದು ಒಂದೇ. ನೋಟಿಸ್ ದಟ್ ಇಟ್ ಕ್ಯಾನಾಟ್ ಬಿ 13 ಬಿಕಾಸ್ ಇಟ್ ಲೆಸ್ ದ್ಯಾನ್ 4 ಟೈಮ್ಸ್ ಆಗತ್ತೆ. ಇದು
3.8 into 4 ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಮೋರ್ ದ್ಯಾನ್ ದಿಸ್. ಇಷ್ಟೊಂದು ಜಾಸ್ತಿ ಇರೋಕ್ಕಾಗಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ ಲಿಟಲ್ ಮೋರ್ ದ್ಯಾನ್ 4 times this, 16.5 days. Therefore, you will quickly tell the answer is B. ಸೊ ಈಗ ಏನೇನು ನೋಟಿಸ್ ಮಾಡಿದ್ರಿ? ರೇಷಿಯೋಸ್ ಅಂಡ್ ಟ್ರೆಂಡ್ಸ್ ಮಾಡೋದಕ್ಕೆ ಯು ಹ್ಯಾವ್ ಟು ಬಿ ಗುಡ್ ಇನ್ ದಿ ಕಾನ್ಸೆಪ್ಟ್ಸ್. ಯು ಶುಡ್ ವಿಜುವಲೈಸ್ ಇಟ್. ಅದಾದಮೇಲೆ ಆ ಟ್ರೆಂಡ್ ಏನಿದೆ ಅದನ್ನು ನೋಡಿಕೊಂಡು ಅಪ್ರಾಕ್ಸಿಮೇಟ್ ಆನ್ಸರ್ ಏನು ಬರುತ್ತೆ ಗೆಸ್ ಮಾಡಿದ ತಕ್ಷಣ ಯಾವ್ದು ಆನ್ಸರ್ ಇರೋಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ದೇರ್ ಫೋರ್ ಯು ಆರ್ ಎಲಿಮಿನೇಟಿಂಗ್. ಸೊ ಇದು ಇವತ್ತಿನ ಲೆಕ್ಚರು. ಕ್ವಿಕ್ ಆಗಿ ನೀವು ನೋಡಲಿ ಅಂತ ಚಿಕ್ಕ ಲೆಕ್ಚರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಥರ್ಡ್ ಒನ್ನಲ್ಲಿ ಇನ್ನೊಂದು ಮೆಥಡ್ ನೋಡ್ಕೊಂಬೋಣ. ಸೊ ದಿಸ್ ಈಸ್ ದಿ ಸೆಕೆಂಡ್ ವಿಡಿಯೋ. ಸೊ ಥ್ಯಾಂಕ್ ಯು. ಪ್ರಾಕ್ಟೀಸ್ ವೆಲ್. And you can also note down my YouTube channel where these videos will be available. Okay. Thank you. All the best for your exams.